ಇಲಾಖೆಯಲ್ಲಿ ಒಂದಲ್ಲ ಎರಡಲ್ಲ 3 ತಪ್ಪುಗಳನ್ನ ಮಾಡಿದ್ದಾರೆ. 3 ಬಾರಿನೂ ಕೂಡ ಈ ತರ ಆಡಿಯೋ ವಿಡಿಯೋ ಎಲ್ಲ ಬಿಡುಗಡೆ ಆಗಿದೆ. ಇಷ್ಟಾದ್ರೂ ಸಿದ್ದರಾಮಯ್ಯನವರು ಒಂದ್ ರೀತಿ ಕುರುಡ್ರ ಧೃತರಾಷ್ಟ್ರನ್ ರೀತಿ ಕೂತಿರೋಂಥದ್ದು ರಾಜ್ಯದ ಜನತೆಗೆ ಮಾಡದಂತ ಅಪಮಾನ. ಹಿಂದೆ ಈಶ್ವರಪ್ಪನವ್ರದ್ದು ಯಾವುದೋ ಒಂದು ಕಾಂಟ್ರಾಕ್ಟ್ ಕೇಸಲ್ಲಿ ಒಂದು ಆಡಿಯೋ ಬಂದಿದೆ ಅಂತ ಹೇಳ್ಬಿಟ್ಟು ಎಷ್ಟು ಗಲಾಟೆ ಮಾಡಿದ್ರಿ ನೀವು, ಎಷ್ಟು ಹೋರಾಟ ಮಾಡಿದ್ರಿ. ಈಗ ಯಾಕೆ ಬಾಯಿ ಮುಚ್ಕೊಂಡು ಕೂತಿದ್ದೀರಾ? ನಮ್ಮನ್ ಮಾತ್ರ ಜೋರಾಗಿ ಕೇಳಿದ್ರಲ್ಲ, ಈಗ ಯಾಕೆ ಬಾಯಿ ಮುಚ್ಕೊಂಡು ಕೂತಿದ್ದೀರಾ? ರಾಜೀನಾಮೆ ಪಡೀರಿ. ಮಾಡಿರೋದು ಸತ್ಯ. ಈಗಾಗಲೇ ಲೋಕಾಯುಕ್ತದಲ್ಲೂ ದೂರು ದಾಖಲಾಗಿದೆ. ಲೋಕಾಯುಕ್ತದಲ್ಲಿ ಮಂತ್ರಿ ಹೆಸರ ಮೇಲೆನೆ ದೂರು ದಾಖಲಾಗಿದೆ. ಮತ್ತೆ ಆಡಿಯೋದಲ್ಲೂ ಮಂತ್ರಿ ಮಗನಿಗೆ ದುಡ್ಡು ಕೊಡ್ಬೇಕು ಅಂತ ಆಡಿಯೋದಲ್ಲೂ ಇದೆ. ಮತ್ತೆ ತಿಮ್ಮಾಪುರ ಅವ್ರು ಹೇಳ್ತಾರೆ ಯಾರೋ ಸಂಚು ಮಾಡಿದ್ದಾರೆ ಅಂತ. ಮಾಡಿದ್ರೆ ಹೇಳಿ, ಯಾರು ಕಾಂಗ್ರೆಸ್ ಅವ್ರು ಮಾಡಿದ್ರೆ, ಯಾರ್ಯಾರು ಕಾಂಗ್ರೆಸ್ ಅವ್ರು ಮಾಡಿದ್ದಾರೆ? ಇವ್ರು ಮಂತ್ರಿಯಿಂದ ತೆಗೆದ್ರೆ ಇನ್ನೊಬ್ರು ಯಾರೋ ಬೇರೆಯವ್ರು ಯಾರೋ ಮಂತ್ರಿ ಆಗ್ತಾರೆ, ಆ ದೃಷ್ಟಿಯಿಂದ ಮಾಡಿದ್ರೆ ಅದನ್ನು ಹೇಳಿ. ನೀವು ನನ್ನ ಮಂತ್ರಿಯಿಂದ ತೆಗೆದು ಬೇರೆಯವ್ರ ಮಂತ್ರಿ ಆಗಕ್ಕೆ ಮಾಡ್ತಾ ಇದಾರೆ, ಅದನ್ನಾದ್ರೂ ಹೇಳಿ. ಅದನ್ನ ಬಿಟ್ಬಿಟ್ಟು ಇದರಲ್ಲಿ ಉರುಳಿಲ್ಲ ಅಂತ ಹೇಳಿದ್ರೆ ಈಶ್ವರಪ್ಪನವ್ರ ರಾಜೀನಾಮೆ ಹೆಂಗ್ ಕೇಳಿದ್ರಿ? ಈಗ ಯಾವ ನೈತಿಕತೆ ಇದೆ? ಯಾವ ಮಾನ ಮರ್ಯಾದೆ ಇದೆ ನಿಮ್ಗೆ? ನಾಚಿಕೆ ಆಗಲ್ವಾ ನಿಮ್ಗೆ? ಒಂದೇ ವಿಚಾರದಲ್ಲಿ ಎರಡೆರಡು ಸ್ಟ್ಯಾಂಡ್ಗಳನ್ನ ಮಾಡ್ತಾ ಇದ್ದೀರಲ್ಲ, ಇದು ಸರಿಯಲ್ಲ. ಇದನ್ನ ನಾವು ವಿಧಾನಸಭೆಯಲ್ಲೂ ನಾವು ಚರ್ಚೆಯನ್ನ ಮಾಡ್ತೀವಿ.